ಬೀದಿ ನಾಯಿಗಳ ಹಾವಳಿ ಹೊಸ ವಿಚಾರ ಏನಲ್ಲ. ಆದ್ರೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ಈಗ ಒಂದು ರೀತಿಯಾಗಿ ಸಂಚಲನ ಮೂಡಿಸ್ತಾ ಇದೆ. ನಾಯಿ ಯಾವಾಗ ಕಚ್ಚುತ್ತೋ ಅಥವಾ ಯಾವಾಗ ಸುಮ್ಮನಿರುತ್ತೋ ಅಂತ ಹೇಳಿ ಭವಿಷ್ಯ ಹೇಳೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ಕೋರ್ಟ್ ಬೀದಿ ನಾಯಿಗಳ ಸಮಸ್ಯೆಯನ್ನ ಗಂಭೀರವಾಗಿ ಎತ್ತಿ ಹಿಡಿದಿದೆ. ಇನ್ನು ನ್ಯಾಯಮೂರ್ತಿಗಳಾಗಿರುವಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ರಾ ಮತ್ತು ಎನ್.ವಿ. ಅಂಚಾರಿಯಾ ಅವರಿದ್ದ ಪೀಠವು ಈ ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಪ್ರಾಣಿ ಹಕ್ಕುಗಳ ಸಂಘಟನೆ ಪರ ವಕೀಲ ಕಪಿಲ್ ಸಿಬಲ್ ಅವರನ್ನ ಪ್ರಶ್ನಿಸಿದಂತಹ ನ್ಯಾಯಪೀಠ, ಯಾವ ನಾಯಿ ಬೆಳಿಗ್ಗೆ ಯಾವ ಮೂಡ್ನಲ್ಲಿ ಇರುತ್ತೆ ಅಂತ ಹೇಳಿ ನಿಮಗೆ ಹೇಗೆ ಗೊತ್ತಾಗುತ್ತೆ, ನೀವು ಅದನ್ನ ಹೇಗೆ ನಿರ್ಧಾರ ಮಾಡ್ತೀರಿ ಅಂತ ಹೇಳಿ ಖಾರವಾಗಿ ಪ್ರಶ್ನೆ ಮಾಡಿದೆ. ದ್ವಿಚಕ್ರ ವಾಹನಗಳಲ್ಲಿ ಹೋಗೋರನ್ನ ನಾಯಿಗಳು ಬೆನ್ನಟ್ಟೋದ್ರಿಂದ ಅಪಘಾತಗಳು ಸಂಭವಿಸುತ್ತೆ. ಹೀಗಾಗಿ ಬೀದಿ ನಾಯಿಗಳಿಂದ ಮುಕ್ತವಾಗಿಸೋದು ಅಥವಾ ಅಗತ್ಯ ಅಂತ ಹೇಳಿ ಇದೀಗ ಕೋರ್ಟ್ ಹೇಳಿದೆ. ಇದೇ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಡೆಯ ಬಗ್ಗೆಯೂ ಕೂಡ ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿದೆ. ಹೆದ್ದಾರಿಯಿಂದ ಪ್ರಾಣಿಗಳನ್ನ ತೆರವುಗೊಳಿಸುವ ಜವಾಬ್ದಾರಿಯನ್ನ ರಾಜ್ಯಗಳ ಮೇಲೆ ಹಾಕಿ ಸುಮ್ಮನಾಗಬಾರದು, ಅದು ಸರಿಯಲ್ಲ ಅಂತ ಹೇಳಿದೆ. ಇನ್ನು ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆಯೇ ಮದ್ದು ಅಂತ ಹೇಳುವ ಮೂಲಕ ಸಾರ್ವಜನಿಕರ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ತಾಕೀತು ಮಾಡಿದೆ.